ಇನ್ನು ರಾಹುಲ್ ಗಾಂಧಿ ಅತ್ಯಾಪ್ತ ಸ್ಯಾಮ್ ಪಿತ್ರೋಡಾ ವಿರುದ್ಧ ದೂರು ದಾಖಲಾಗಿದೆ. ಪಿತ್ರೋಡಾ ವಿರುದ್ಧ ಲೋಕಾಯುಕ್ತಕ್ಕೆ ಎನ್ಆರ್ ರಮೇಶ್ ದೂರನ್ನು ಕೊಟ್ಟಿದ್ದಾರೆ. ಅರಣ್ಯ ಭೂಮಿ ಆಕ್ರಮಣಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಅವರು ದೂರನ್ನು ಕೊಟ್ಟಿರೋದು. 5 ಐಎಎಸ್ ಹಾಗೂ ಐಎಫ್ಎಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. 150 ಕೋಟಿ ರೂಪಾಯಿ ಹೆಚ್ಚು ಮೌಲ್ಯದ ಅರಣ್ಯ ಭೂಮಿ ಅಕ್ರಮ ಅಂತ ದೂರನ್ನು ಕೊಡಲಾಗಿದೆ. ಸ್ಯಾಮ್ ಪಿತ್ರೋಡಾ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷ. 1991ರಲ್ಲಿ FRLHT ಸಂಸ್ಥೆಯನ್ನ ಅವರು ಆರಂಭ ಮಾಡಿದ್ರು. 1996ರಲ್ಲಿ ಯಲಹಂಕದ ಜಾರಕಬಂಡೆ ಕಾವಲ್ನಲ್ಲಿ ಅರಣ್ಯ ಜಾಗ ಗುತ್ತಿಗೆಗೆ ಪಡೆದಿದ್ರು. ಅರಣ್ಯ ಇಲಾಖೆಯ 12.35 ಎಕರೆ ಜಮೀನನ್ನು ಗುತ್ತಿಗೆಗೆ ಪಡೆದಿದ್ರು. ಗಿಡಮೂಲಿಕೆ ಸಂರಕ್ಷಣೆ ಸಂಶೋಧನೆಗಾಗಿ ಸಂಸ್ಥೆಯ ಹೆಸರಿನಲ್ಲಿ ಗುತ್ತಿಗೆಯನ್ನು ಪಡ್ಕೊಂಡಿದ್ರು. 2001ರಲ್ಲಿ ಮತ್ತೆ 10 ವರ್ಷದ ಅವಧಿಗೆ ಗುತ್ತಿಗೆಯನ್ನ ವಿಸ್ತರಣೆ ಮಾಡಿಕೊಂಡಿತ್ತು ಈ ಸಂಸ್ಥೆ. 2011ರಲ್ಲೇ ಗುತ್ತಿಗೆ ಅವಧಿ ಮುಗಿದ್ರೂ ಕೂಡ ಅದನ್ನು ವಾಪಸ್ ಪಡೆದಿಲ್ಲ ಇಲಾಖೆ. ಅರಣ್ಯ ಸಂಪತ್ತು 14 ವರ್ಷದಿಂದ FRLHT ಸಂಸ್ಥೆಯಿಂದ ಲೂಟಿ ಅಂತ ದೂರನ್ನ ಕೊಡಲಾಗಿದೆ. ಅರಣ್ಯ ಜಾಗವನ್ನ ವಾಪಸ್ ಪಡಿಬೇಕಿದ್ದ ಅಧಿಕಾರಿಗಳಿಂದ ಪಿತ್ರೋಡಾಗೆ ನೆರವನ್ನು ನೀಡಲಾಗ್ತಾ ಇದೆ. ಲೋಕಾಯುಕ್ತ ADGP ಮನೀಶ್ ಖರ್ಬಿಕರ್ಗೆ ಮನವಿಯನ್ನು ಮಾಡಿದ್ದಾರೆ ರಮೇಶ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.